ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ಉಚಿತ ಕುಡಿಯುವ ನೀರಿನ ಅರವಟಿಗೆ ಚಾಲನೆ. ಹನುಮಂತಕೋಟೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಬೇಸಿಗೆಯ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪಟ್ಟಣದ ಪಂಪಾ ಹೌಸಿಂಗ್ ಕಾಂಪ್ಲೆಕ್ಸ್ ಬಳಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾದ ಉಚಿತ ಕುಡಿಯುವ ನೀರಿನ ಅರವಟಿಗೆ ಚಾಲನೆ ನೀಡಲಾಯಿತು. ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಶ್ರೀ ರುದ್ರಮುನೇಶ್ವರ ಮಠ, ಚೀಕಲಪರ್ವಿ ಅರವಟಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬೇಸಿಗೆಯ ಈ ಸಂಕಷ್ಟದ ಸಮಯದಲ್ಲಿ ದಣಿದು ಬರುವ ಹಾದಿಹೋಕರಿಗೆ ಹಾಗೂ ಸಾರ್ವಜನಿಕರಿಗೆ ನೀರುಣಿಸುವ ಕಾರ್ಯ ಅತ್ಯಂತ ಪುಣ್ಯದ ಕೆಲಸ. ಹನುಮಂತಕೋಟೆ ಅವರ ನೇತೃತ್ವದಲ್ಲಿ ಟ್ರಸ್ಟ್ ಮಾಡುತ್ತಿರುವ ಇಂತಹ ಸಾಮಾಜಿಕ ಕಾರ್ಯಗಳು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರಮುಖ ವಾಣಿಜ್ಯ ಪ್ರದೇಶವಾದ ಪಂಪಾ ಹೌಸಿಂಗ್ ಕಾಂಪ್ಲೆಕ್ಸ್ ಆವರಣದಲ್ಲಿ ಸ್ಥಾಪಿಸಲಾದ ಈ ಅರವಟಿಗೆಯು ಸಾರ್ವಜನಿಕರಿಗೆ ತಂಪು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಬಹಳ ಸಂತೋಷವಾಗುತ್ತದೆ. ತಮ್ಮ ಜೊತೆಗೆ ನಾವು ಇದ್ದೀವಿ ಎಂದು ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಾಲಸ್ವಾಮಿ ಕೊಡ್ಲಿ ಪ್ರೋತ್ಸಾಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ರಾಜ್ಯಾಧ್ಯಕ್ಷೆ ವಿಜಯರಾಣಿ, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಅರುಣಚಂದ, ಸೈಯದ್ ಶಾ ಇರ್ಫಾನ್ ಖಾದ್ರಿ ಸಾಹೇಬ್, ಗ್ರೇಡ್ 2 ತಹಸೀಲ್ದಾರ್ ವಾಹಿದ್, ಹಿರಿಯ ಹೋರಾಟಗಾರ ಈರೇಶ್ ಹುನುಗುಂಚಿ, ಶರಣು ಮುದ್ದಿನಗುಡ್ಡಿ, ಬಾಬುಲಾಲ್, ಪುರಸಭೆ ಸಿಬ್ಬಂದಿ ಮಹೇಶ್ ಹಾಗೂ ಜಶ್ವಂತ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಎಂಡಿ ಗೌಸ್, ಮಾನ್ವಿ. ಇದೇ ತರ ಮುಂದುವರಿಯಲಿ. ಈ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಜಾತಿ ಜನಾಂಗದ ಧರ್ಮದ ಜನರಿಗೆ ಮುಟ್ಟುವಂತ ಕೆಲಸ ಆಗಲಿ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ನಮ್ಮಿಂದ ಸಹಾಯ ಸಹಕಾರ ಏನಿದ್ರು ಕೂಡ ಹನುಮಂತಕೋಟೆಗೆ ನಿಮ್ ಜೊತೆಗೆ ನಾವು ಇರ್ತೀವಿ ಎಂಬ ಮಾತನ್ನು ಹೇಳ್ತಾ, ನನಗೆ ಗೊತ್ತಿದೆ ಈ ಸಮಾಜದಲ್ಲಿರುವಂತಹ ಹಲವಾರು ಪ್ರತಿಯೊಂದು ಜಾತಿ ಜನಾಂಗದ ಮುಖಂಡರುಗಳು, ಧಾರ್ಮಿಕ ಮುಖಂಡರುಗಳು ಎಲ್ಲರೂ ನಿಮ್ ಜೊತೆಗೆ ಸಹಾಯ ಸಹಕಾರದಿಂದ ಇರೋದ್ರಿಂದ ಇಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಆಗಿದೆ. ಅದಕ್ಕೋಸ್ಕರ ಇವತ್ತೇನು ಬಡವರಿಗೋಸ್ಕರ ಅಂತಲ್ಲ, ಯಾರು ನೋಡಿ ಈ ಸಮಾಜದಲ್ಲಿ ಊಟ ಇಲ್ಲದೆ 4-5 ದಿವಸ ಇರ್ಬೋದು ಅಥವಾ ಒಂದು ತಿಂಗಳು ಇರ್ಬೋದು, ಆದ್ರೆ ಗಾಳಿ ಮತ್ತು ನೀರು ಇಲ್ಲದೆ ಬದುಕಕ್ಕೆ ಸಾಧ್ಯತೆ ಇಲ್ಲ. ನೀರು ಕುಡಿದು 1 ವಾರ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲದಕ್ಕೂ ಬಿಗಿಲಾದ ಯಾವುದಂದ್ರೆ ನೀರು. ಬಾಯಾರಿದಾಗ ಊಟ ಕೊಟ್ರೆ ಯಾವನು ಆ ಊಟದ ಬಯಸಲ್ಲ. ಒಂದು ಗ್ಲಾಸ್ ನೀರು ಕೊಟ್ರೆ ನನ್ನ ಬದುಕಿಸ್ತೀಯಪ್ಪ, ನಿನಗೆ ಪುಣ್ಯ ಬರಲ್ಲ ಅಂತ ಹೇಳುವಂತ ಈ ಸಮಾಜದಲ್ಲಿ ನೀರಿನ ದಾಹ ತೀಗಿಸುವಂಥದ್ದು ಅತಿ ಅಮೂಲ್ಯವಾದಂತ ಕೆಲಸ. ಇಂಥ ಕೆಲಸಗಳು ಮಾಡುವಂತ ಶಕ್ತಿ ದೇವರು ಹನುಮಂತಕೋಟೆಗೆ ಮತ್ತು ಅವರ ಬಳಗಕ್ಕೆ ಕೊಡಲಿ. ಮುಂದೆ ಈ ಸಮಾಜದಲ್ಲಿ ಇನ್ನೂ ಉತ್ತಮವಾದಂತ ಕೆಲಸ ಮಾಡಲಿ. ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೀವಿ ಎಂಬ ಮಾತನ್ನು ಹೇಳ್ತಾ ನಮ್ಮನ್ನು ಕರೆಸಿದ್ದೀರಿ, ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ನಿಮ್ಮ ಬಳಗಕ್ಕೂ ಇಲ್ಲಿರುವಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ